Hello everyone, welcome to my channel. In this channel, Karnataka's bilingual classes 1 to 5 English, Maths ಮತ್ತು EVS ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುವುದು. ಈ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. Today we are going to start Mridang textbook of English for class 2. What is Mridang? Mridang ಏನಿದೆ? Mridang ಒಂದು drum. It is a traditional Indian drum that we can see in this picture where the boy is playing this mridang. It is mridang. Okay. This mridang name is given to the textbook of English for class 2. ಈ ವಿಡಿಯೋವಿನಲ್ಲಿ ನಾವು ಯೂನಿಟ್ 1 ಫನ್ ವಿತ್ ಫ್ರೆಂಡ್ಸ್ ಚಾಪ್ಟರ್ 1 ಮೈ ಬೈಸೈಕಲ್ ಮತ್ತು ಚಾಪ್ಟರ್ 2 ಪಿಕ್ಚರ್ ರೀಡಿಂಗ್ ಔಟ್ ಅದು ಈ ಎರಡು ಲೆಸನ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಚಾಪ್ಟರ್ 1 ಮೈ ಬೈಸೈಕಲ್. I have a red bicycle. I pedal and I ride. Trin 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 goes the bell. Makes my friends move aside. ನನ್ನ ಬಳಿ ಒಂದು ರೆಡ್ ಬೈಸೈಕಲ್ ಇದೆ, ಅದನ್ನು ಪೆಡಲ್ ಮಾಡ್ತೀನಿ, ಅದು ರೈಡ್ ಆಗುತ್ತೆ. ಐ ರೈಡ್. ಟ್ರಿನ್ 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 ಗೋಸ್ ದ ಬೆಲ್, ಅದರ ಬೆಲ್ ಟ್ರಿನ್ 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 ಸೌಂಡ್ ಮಾಡುತ್ತೆ. ಮೇಕ್ಸ್ ಮೈ ಫ್ರೆಂಡ್ಸ್ ಮೂವ್ ಅಸೈಡ್, ಆ ಸೌಂಡ್ ಕೇಳಿ ಫ್ರೆಂಡ್ಸ್ ಸೈಡಿಗೆ ಮೂವ್ ಆಗ್ತಾರೆ. ದ ಸೀಟ್ ಈಸ್ ಬ್ಲೂ ಇನ್ ಕಲರ್, ದ ಟೈರ್ಸ್ ಆ್ಯಂಡ್ ಪೆಡಲ್ಸ್ ಆರ್ ಬ್ಲ್ಯಾಕ್. Sometimes fast, sometimes slow, but my bicycle is always on track. The seat color blue ಇದೆ. The seat is blue in color. Tires ಮತ್ತು pedals black color ಇಲ್ಲಿವೆ. Sometimes fast, sometimes slow. Sometimes ನಾ ಫಾಸ್ಟ್ ಆಗಿ ರೈಡ್ ಮಾಡ್ತೀನಿ, sometimes ಸ್ಲೋ ಆಗಿ ರೈಡ್ ಮಾಡ್ತೀನಿ. ಬಟ್ ಮೈ ಬೈಸೈಕಲ್ ಈಸ್ ಆಲ್ವೇಸ್ ಆನ್ ಟ್ರ್ಯಾಕ್. ಆದರೆ ನನ್ನ ಬೈಸೈಕಲ್ ಯಾವಾಗಲೂ ಟ್ರ್ಯಾಕ್ ಮೇಲೆ ಇದೆ, ಟ್ರ್ಯಾಕ್ ಬಿಟ್ಟು ಹೋಗಲ್ಲ ಅಂತ ಅರ್ಥ. To keep my bicycle moving, all I need is some air. I put on my little helmet and go happily everywhere. ನನ್ನ ಬೈಸೈಕಲ್ ಮೂವ್ ಆಗಬೇಕಾದರೆ ಆಲ್ ಐ ನೀಡ್ ಈಸ್ ಏರ್. ನಾನು ಏನು ನೀಡ್ ಇದೆ ಅಂದರೆ ಏರ್ ಅಂದರೆ ಟಯರ್ಸಲ್ಲಿ ಏರ್ ಇರಬೇಕು, ಅದು ಪಂಚರ್ ಇರಬಾರ್ದು. ಐ ಪುಟ್ ಆನ್ ಮೈ ಲಿಟಲ್ ಹೆಲ್ಮೆಟ್, ನಾನು ನನ್ನ ಸಣ್ಣ ಹೆಲ್ಮೆಟನ್ನು ಧರಿಸುತ್ತೇನೆ. ಆ್ಯಂಡ್ ಗೋ ಹ್ಯಾಪಿಲಿ ಎವ್ರಿವೇರ್, ಹ್ಯಾಪಿಲಿ ನಾ ಎಲ್ಲ ಕಡೆ ಹೋಗ್ತೀನಿ. ಸೊ ದಿಸ್ ಇಸ್ ದ ಪೋಯಮ್. ಇಲ್ಲಿ ಬರುವ ಸೈಟ್ ವರ್ಡ್ಸ್ ಐ ಆ್ಯಂಡ್ ಈಸ್ ಇನ್ ಮೈ. ಇಲ್ಲಿ ಬಂದಿರುವ ನ್ಯೂ ವರ್ಡ್ಸ್ ಪೆಡಲ್ ಅಂದರೆ ಅದು ಸೈಕಲ್ದು ಒಂದು ಪಾರ್ಟ್, ಹೌದಿಲ್ಲ. ಎಸೈಡ್ ಅಂದರೆ ಸೈಡಿಗೆ. ಸಮ್ಟೈಮ್ಸ್ ಕೆಲವೊಂದು ಸಲ. ಟ್ರ್ಯಾಕ್ ಮೀನ್ಸ್ ಆನ್ ದ ರೋಡ್ ಆರ್ ದ ಪಾತ್. ಹೆಲ್ಮೆಟ್ ಆ್ಯಂಡ್ ಎವ್ರಿವೇರ್ ಮೀನ್ಸ್ ಎಲ್ಲ ಕಡೆ. ಶೇರ್ ವಿತ್ ದ ಕ್ಲಾಸ್. ಹ್ಯಾವ್ ಯು ಸೀನ್ ಎ ಬೈಸೈಕಲ್? ಈ ಪ್ರಶ್ನೆ ಮಕ್ಕಳಿಗೆ ಮಾಡಿದಾಗ ಎಲ್ಲರೂ ಬೈಸೈಕಲ್ ನೋಡಿರ್ತಾರೆ. ಓಕೆ, ಎಸ್ ದೇ ಸೇ. ವಿ ಕ್ಯಾನ್ ಆನ್ಸರ್ ಇನ್ ಫುಲ್ ಸೆಂಟೆನ್ಸ್ ಆಲ್ಸೋ. ಎಸ್ ಐ ಹ್ಯಾವ್ ಸೀನ್ ಎ ಬೈಸೈಕಲ್ ಅಂತಲೂ ಬರೀಬಹುದು. ವೇರ್ ಹ್ಯಾವ್ ಯು ಸೀನ್ ಇಟ್? ನೀವೆಲ್ಲಿ ನೋಡಿದ್ದೀರಿ? ಆಟ್ ಹೋಮ್, ಆನ್ ರೋಡ್. ವಾಟ್ ಕಲರ್ ಈಸ್ ಇಟ್? ಯೂಶಲಿ ಬ್ಲ್ಯಾಕ್ ಕಲರಲ್ಲಿ ಇರ್ತಾವೆ, ಆದರೆ ಮಕ್ಕಳು ಬೈಸೈಕಲ್ಸ್ ಕಲರ್ಫುಲ್ ಆಗಿರ್ತಾವೆ. ಬ್ಲೂ, ರೆಡ್, ಯೆಲ್ಲೋ, ಯಾವುದೇ ಕಲರ್ ಅವರು ಬರೀಬಹುದು. ಹೂ ಜನರಲಿ ರೈಡ್ಸ್ ಇಟ್? ಈಗಿನ ಕಾಲದಲ್ಲಿ ಹೆಚ್ಚಾಗಿ ಚಿಲ್ಡ್ರನ್ನೇ ಬೈಸೈಕಲ್ ರೈಡ್ ಮಾಡ್ತಾ ಇದ್ದಾರೆ, ಅದಕ್ಕೆ ಆನ್ಸರ್ ಚಿಲ್ಡ್ರನ್. ಹ್ಯಾವ್ ಯು ಸೀನ್ ಎ ಟ್ರೈಸೈಕಲ್ ಮಕ್ಕಳು ಆಡ್ತಾರಲ್ಲ, ಅದು ಚಿಕ್ಕ ಮಕ್ಕಳು ಆಡೋದು. ಎಸ್, ಎಲ್ಲರೂ ನೋಡಿರ್ತಾರದು. ಹ್ಯಾವ್ ಯು ಸೀನ್ ಅ ವೀಲ್ ಚೇರ್? ಆನ್ಸರ್ ಎಸ್ ಅಥವಾ ನೋ ಆಗಿರಬಹುದು. ಲಿಸನ್ ಟು ದ ಸೌಂಡ್ಸ್ ದ್ಯಾಟ್ ಯರ್ ಟೀಚರ್ ಹ್ಯಾಸ್ ರೆಕಾರ್ಡೆಡ್ ಆನ್ ದ ಮೊಬೈಲ್. ಕ್ಯಾನ್ ಯು ಐಡೆಂಟಿಫೈ ದ ಸೌಂಡ್ಸ್ ಆಫ್ ಡಿಫ್ರೆಂಟ್ ಬೆಲ್ಸ್? ಟೀಚರ್ ತನ್ನ ಮೊಬೈಲಲ್ಲಿ ಬೇರೆ ಬೇರೆ ಬೆಲ್ ಸೌಂಡ್ಸನ್ನು ಮಕ್ಕಳಿಗೆ ಕೇಳಿಸ್ಬೇಕು. ಮಕ್ಕಳು ಆ ಸೌಂಡ್ಸನ್ನು ಐಡೆಂಟಿಫೈ ಮಾಡ್ತಾರೇನಂತ ನೋಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಇದು ಯಾವ ಸೌಂಡು? This is the sound of a bicycle bell. ಇದು ಯಾವ ಬೆಲ್ ಸೌಂಡ್? ಇದು ಟೆಂಪಲ್ ಬೆಲ್ ಸೌಂಡ್. ಇದು ಯಾವ ಬೆಲ್ ಸೌಂಡ್? ಇದು ಚರ್ಚ್ ಬೆಲ್ ಸೌಂಡ್. Read the words below each picture. ಇಲ್ಲಿ ಫಸ್ಟ್ ರೋ ಅಲ್ಲಿ an ant, an axe, an apple. ನಾವು ನೋಡ್ಬೋದು ಇಲ್ಲಿ ಎಲ್ಲ ವರ್ಡ್ಸ್ ಎ ಇಂದ ಸ್ಟಾರ್ಟ್ ಆಗ್ತಾ ಇವೆ. ಎ ಇಂದ ಸ್ಟಾರ್ಟ್ ಆಗುವ ವರ್ಡ್ಸ್ ಮುಂದುಗಡೆ ನಾವು ಆ್ಯನ್ ಅಂತ ಹಚ್ಚೀವಿ. ಆ್ಯನ್ ಆ್ಯಂಟ್, ಆ್ಯನ್ ಆ್ಯಕ್ಸ್, ಆ್ಯನ್ ಆ್ಯಪಲ್. ಸೊ ಆ್ಯನ್ ಈಸ್ ಇನ್ ಫ್ರಂಟ್ ಆಫ್ ಆಲ್ ದೀಸ್ ವರ್ಡ್ಸ್. ಅ ರ್ಯಾಟ್, ಅ ಕ್ಯಾಟ್, ಅ ಮ್ಯಾಟ್. ಅ ಪ್ಯಾನ್, ಅ ಮ್ಯಾನ್, ಅ ಕ್ಯಾಪ್. ಇಲ್ಲಿ ಎ ಸೌಂಡ್ ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಎ ಇಂದ ಸ್ಟಾರ್ಟ್ ಆಗುವ ವರ್ಡ್ಸ್ ಫ್ರಂಟಲ್ಲಿ ನಾವು ಆ್ಯನ್ ಹಚ್ಚಿದ್ದೀವಿ. ಕಾನ್ಸೋನೆಂಟ್ಸ್, ಎ ಇಸ್ ಅ ವಾವಲ್. ಕಾನ್ಸೋನೆಂಟ್ಸ್ ಇಂದ ಸ್ಟಾರ್ಟ್ ಆಗುವ ವರ್ಡ್ಸ್ ಅದನ್ನು ನಾವು ಎ ಅನ್ನು ಹಚ್ಚಿದ್ದೀವಿ. Names of the parts of the bicycle in the given boxes
ಯು ಮೇ ಯೂಸ್ ದ ಹೆಲ್ಪ್ ಬಾಕ್ಸ್ ಫಾರ್ ಸೆಲೆಕ್ಟಿಂಗ್ ನೇಮ್ಸ್. ಇಲ್ಲಿ ಹೆಲ್ಪ್ ಬಾಕ್ಸನ್ನು ಕೊಟ್ಟಿದ್ದಾರೆ. ಸೀಟ್, ಪೆಡಲ್, ವೀಲ್, ಬೆಲ್, ಹ್ಯಾಂಡಲ್, ಕ್ಯಾರಿಯರ್, ಬ್ರೇಕ್ ಇವೆಲ್ಲ ಬೈಸೈಕಲ್ನ ಪಾರ್ಟ್ಸ್ ಇವೆ. ಇದನ್ನು ಈ ಥರ ನಾವು ಬರಿಬೇಕು, ಐಡೆಂಟಿಫೈ ಮಾಡಬೇಕು. ಪೆಡಲ್, ವೀಲ್, ಬೆಲ್, ಇದು ಹ್ಯಾಂಡಲ್, ಬ್ರೇಕ್, ಸೀಟ್ ಮತ್ತು ಕ್ಯಾರಿಯರ್. Complete the following sentences. The child in the poem has a dash bicycle. ಯಾವ ಕಲರ್ ಬೈಸೈಕಲ್ ಇದೆ? ಅದು ರೆಡ್. The sound of the dash makes people move aside. The sound of the bell makes people move aside. The dash and dash are black. ಇನ್ನೇನು ಬ್ಲ್ಯಾಕ್ ಇವೆ ಸೈಕಲಲ್ಲಿ? ಟೈರ್ಸ್ ಮತ್ತು ಪೆಡಲ್ಸ್. Question B. Put a tick for the correct sentences and a cross for the incorrect sentences. The child has a blue bicycle. Wrong. Idu red ide. The bell goes trin trin trin. Idu correct. The child's bicycle is always fast. Illa. Kelavandu sala fast, kelavandu sala slow. Sometimes fast and sometimes slow. Okay. So this is wrong. The child needs some water to keep the bicycle moving. ಆ ಬೈಸೈಕಲ್ ಮೂವ್ ಆಗಬೇಕಾದ್ರೆ ವಾಟರ್ ಬೇಕು. ಇಲ್ಲ, ತಪ್ಪು, ಏರ್ ಬೇಕು. ಟೈರ್ಸಲ್ಲಿ ಏರ್ ಇರಬೇಕು. ದ ಚೈಲ್ಡ್ ಪುಟ್ಸ್ ಆನ್ ಅ ಲಿಟಲ್ ಹೆಲ್ಮೆಟ್ ವೈಲ್ ರೈಡಿಂಗ್ ದ ಬೈಸೈಕಲ್. ಆ ಚೈಲ್ಡು ಹೆಲ್ಮೆಟನ್ನು ಧರಿಸಿ ಬೈಸೈಕಲ್ ರೈಡ್ ಮಾಡುತ್ತೆ. ಕರೆಕ್ಟ್. ಲೆಟ್ ಅಸ್ ರೀಡ್ ಔಟ್ ಔಟ್. ಇದು ಪಿಕ್ಚರಲ್ಲಿ ನೋಡ್ಬೋದು, ಎರಡು ಮಕ್ಕಳು ಆಟ ಆಡ್ತಿದ್ದಾರೆ. ಇಟ್ ವಾಸ್ ಅ ಹಾಲಿಡೇ. ಜೀತ್ ಆ್ಯಂಡ್ ಬಬ್ಲಿ ವರ್ ಪ್ಲೇಯಿಂಗ್. ದೇ ಪ್ಲೇಡ್ ಮೆನಿ ಗೇಮ್ಸ್. Both of them skipped the rope. They played hide and seek. It was a holiday. ಅದು ಒಂದು ಹಾಲಿಡೇ ಇತ್ತು, ಹಾಲಿಡೇ ದಿನ. ಜೀತ್ ಮತ್ತು ಬಬ್ಲಿ ವರ್ ಪ್ಲೇಯಿಂಗ್. ದೇ ವೇರ್ ಪ್ಲೇಯಿಂಗ್. ದೇ ಪ್ಲೇಡ್ ಮೆನಿ ಗೇಮ್ಸ್. ಬಹಳ ಆಟಗಳನ್ನು ಅವರು ಆಡಿದರು. ಬೋತ್ ಆಫ್ ದೆಮ್ ಸ್ಕಿಪ್ಡ್. ಸ್ಕಿಪ್ಪಿಂಗ್ ಅಂದರೆ ಇದು ಹಗ್ಗದ ಆಟ. ದೇ ಬೋತ್ ಆಫ್ ದೆಮ್ ಸ್ಕಿಪ್ಡ್ ದ ರೋಪ್. ದೇ ಪ್ಲೇಡ್ ಹೈಡ್ ಆ್ಯಂಡ್ ಸೀಕ್. ಮತ್ತು ಹೈಡ್ ಆ್ಯಂಡ್ ಸೀಕ್, ಕಣ್ಣ ಮುಚ್ಚಾಲೆ ಆಟ ಅವರು ಆಡಿದರು. ನೆಕ್ಸ್ಟ್ ಪಿಕ್ಚರ್. ಬಬ್ಲಿ ಆ್ಯಂಡ್ ಜೀತ್ ಡಿಸೈಡೆಡ್ ಟು ಪ್ಲೇ ಬ್ಯಾಟ್ ಆ್ಯಂಡ್ ಬಾಲ್. ಬಬ್ಲಿ ಮತ್ತು ಜೀತ್ ಈಗ ಬ್ಯಾಟ್ ಬಾಲ್ ಆಡೋಕ್ಕೆ ಡಿಸೈಡ್ ಮಾಡಿದರು. ಜೀತ್ ಗಾಟ್ ರೆಡಿ ಟು ಥ್ರೋ ದ ಬಾಲ್. ಜೀತ್ ರೆಡಿ ಆಗಿದ್ನು ಬಾಲ್ ಥ್ರೋ ಮಾಡೋಕ್ಕೆ. ನೆಕ್ಸ್ಟ್ ಪಿಕ್ಚರಲ್ಲಿ ಜೀತ್ ಥ್ರೂ ದ ಬಾಲ್. ಬಬ್ಲಿ ಹಿಟ್ ದ ಬಾಲ್. ಜೀತ್ ಕೈಯಲ್ಲಿ ಬಾಲ್ ಇತ್ತು, ಅವ ಬಾಲನ್ನು ಥ್ರೋ ಮಾಡೋಕ್ಕೆ ರೆಡಿ ಆಗಿದ್ನು ಮತ್ತು ಬಬ್ಲಿ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದರು. ಜೀತ್ ಥ್ರೂ ದ ಬಾಲ್ ಮತ್ತು ಬಬ್ಲಿ ಹಿಟ್ ದ ಬಾಲ್. ಬಬ್ಲಿ ಬಾಲನ್ನು ಹಿಟ್ ಮಾಡಿದರು. ದ ಬಾಲ್ ವೆಂಟ್ ಇನ್ ಟು ಮೋಹಿತ್ಸ್ ಗಾರ್ಡನ್ ಬಟ್ ಹಿಸ್ ಹೌಸ್ ವಾಸ್ ಲಾಕ್ಡ್. ದೇ ಕುಡ್ ನಾಟ್ ಫೈಂಡ್ ದ ಬಾಲ್, ಸೊ ದ ಗೇಮ್ ಸ್ಟಾಪ್. ಬಬ್ಲಿ ಬಾಲನ್ನು ಹಿಟ್ ಮಾಡಿದಾಗ ಅದು ಮೋಹಿತ್ ಅವ್ರ ಗಾರ್ಡನಲ್ಲಿ ಹೋಯಿತು. ಬಟ್ ಹಿಸ್ ಹೌಸ್ ವಾಸ್ ಲಾಕ್ಡ್. ಅವನ ಹೌಸ್ ಲಾಕ್ ಇತ್ತು, ಅದಕ್ಕೆ ಆ ಬಾಲನ್ನು ಫೈಂಡ್ ಮಾಡೋಕ್ಕೆ ಅವ್ರಿಗೆ ಆಗಲಿಲ್ಲ. ಸೊ ದ ಗೇಮ್ ಸ್ಟಾಪ್. ಅವ್ರ ಗೇಮ್ ಅಲ್ಲೇ ಸ್ಟಾಪ್ ಆಯಿತು. ಈ ಒಂದು ಪ್ಯಾರಾಗ್ರಾಫ್ಸಲ್ಲಿ ನಾವು ನೋಡಿರುವ ಸೈಟ್ ವರ್ಡ್ಸ್ ದಿಸ್, ಹೌ, ಆಲ್ಸೋ, ದೇ, ಆಫ್ಟರ್, ಆ್ಯಂಡ್, ಆಫ್ ಇವೆಲ್ಲ ಸೈಟ್ ವರ್ಡ್ಸ್ ಈ ಒಂದು ಸ್ಟೋರಿಯಲ್ಲಿ ಬಂದಿವೆ. ನ್ಯೂ ವರ್ಡ್ಸ್. ಸ್ಕಿಪ್ಡ್. ಸ್ಕಿಪ್ಪಿಂಗ್ ಅಂದರೆ ಹಗ್ಗದಾಟ. ಥ್ರೂ. ಥ್ರೋವಿನ ಪಾಸ್ಟ್ ಟೆನ್ಸ್ ಆಗಿದೆ, ಥ್ರೂ. ಕೋರ್ಟ್ಯಾರ್ಡ್. ಕೋರ್ಟ್ಯಾರ್ಡ್ ಅಂದರೆ ಅಂಗಳ. ಗ್ಯಾದರ್ಡ್ ಸೇರಿದರು. ಬ್ರಾಟ್ ತಂದರು. ಪಿಗ್ಡ್ ಆರಿಸಿದ್ರು. ಬಬ್ಲಿ ನ್ಯೂ ಹೌ ಟು ಮೇಕ್ ಅ ಬಾಲ್. ದೇ ಗಾಟ್ ಅ ಫ್ಯೂ ರ್ಯಾಗ್ಸ್, ಪೇಪರ್ ಆ್ಯಂಡ್ ಉಲ್. ಬಬ್ಲಿಗೆ ಬಾಲ್ ಹೇಗೆ ಮಾಡಬೇಕಂತ ಗೊತ್ತಿತ್ತು. ಅವರು ಕೆಲವೊಂದು ರ್ಯಾಗ್ಸನ್ನು ತೊಗೊಂಡ್ರು. ರ್ಯಾಗ್ಸ್ ಅಂದರೆ ಹಳೆ ಬಟ್ಟೆಯ ಚೂರುಗಳು. ಪೇಪರ್ ಮತ್ತು ಉಲ್ ತೊಗೊಂಡ್ರು. ಬಬ್ಲಿ ಆಲ್ಸೋ ಬ್ರಾಟ್ ಅ ಪೀಸ್ ಆಫ್ ಸ್ಟ್ರಿಂಗ್. ಬಬ್ಲಿ ಒಂದು ದಾರನೂ ತಂದರು. ಸ್ಟ್ರಿಂಗ್ ಇಸ್ ಥ್ರೆಡ್ ಆರ್ ದಾರ. ಶಿ ರೋಲ್ಡ್ ರ್ಯಾಗ್ಸ್, ಪೇಪರ್ ಆ್ಯಂಡ್ ಉಲ್ ಟು ಮೇಕ್ ಅ ಬಾಲ್. ಇವೆಲ್ಲ ರ್ಯಾಗ್ಸ್, ಪೇಪರ್ ಮತ್ತು ಉಲ್ ತೊಗೊಂಡು ಒಂದು ಬಾಲ್ ಆಕಾರ ಅಕ್ಕಿ ಮಾಡಿದರು. ದೆನ್ ಶಿ ಟೈಡ್ ದ ಬಾಲ್ ವಿತ್ ಅ ಸ್ಟ್ರಿಂಗ್. ಈ ಬಾಲನ್ನು ಒಂದು ಸ್ಟ್ರಿಂಗ್ಲಿಂದ ಕಟ್ಟಿದ್ರು. ಟೈಸ್ ಕಟ್ಟೋದು. ದೇ ಲೈಕ್ ದ ನ್ಯೂ ಬಾಲ್. ಅವರಿಗೆ ಈ ಹೊಸ ಬಾಲ್ ಲೈಕ್ ಆಯಿತು. ದ ಗೇಮ್ ಸ್ಟಾರ್ಟೆಡ್ ಅಗೇನ್. ಅವ್ರ ಗೇಮ್ ಮತ್ತೆ ಸ್ಟಾರ್ಟ್ ಆಯಿತು. ದಿಸ್ ಟೈಮ್ ಬಬ್ಲಿ ಪಿಕ್ ದ ಬಾಲ್. ಈ ಟೈಮ್ ಬಬ್ಲಿ ಬೌಲಿಂಗ್ ಮಾಡೋಕ್ಕೆ ಬಾಲನ್ನು ತೊಗೊಂಡಳು, ಪಿಕ್ ಮಾಡಿದಳು. ಜೀತ್ ಪಿಕ್ ದ ಬ್ಯಾಟ್. ಜೀತ್ ಬ್ಯಾಟನ್ನು ತೊಗೊಂಡನ. ಬಬ್ಲಿ ಥ್ರೂ ದ ಬಾಲ್. ಬಬ್ಲಿ ಬಾಲನ್ನು ಥ್ರೋ ಮಾಡಿದಳು. ಪಾಸ್ಟ್ ಟೆನ್ಸ್ ಆಫ್ ಥ್ರೋ ಇಸ್ ಥ್ರೂ. ಜೀತ್ ಹಿಟ್ ದ ಬಾಲ್ ಹಾರ್ಡ್.
ಜೀತ್ ಬಾಲನ್ನು ಹಾರ್ಡಾಗಿ ಹಿಟ್ ಮಾಡಿದ್ದನು. ದ ಬಾಲ್ ಓಪನ್ಡ್ ಅಪ್. ಆ ಬಾಲ್ ಅವ್ರು ಕಟ್ಟಿದ್ದು ಬಾಲ್ ಓಪನ್ ಆಯಿತು. ಆ್ಯಂಡ್ ಸ್ಕ್ಯಾಟರ್ಡ್ ಇನ್ ದ ಏರ್. ಏರಲ್ಲಿ ಈ ಥರ, ಗಾಳಿಯಲ್ಲಿ ಈ ಥರ ಸ್ಕ್ಯಾಟರ್ ಆಯಿತು. ಬಬ್ಲಿ ಜಂಪ್ಡ್ ಆ್ಯಂಡ್ ಕಾಟ್ ಅ ಪೀಸ್ ಆಫ್ ರ್ಯಾಗ್. ಬಬ್ಲಿ ಜಂಪ್ ಮಾಡಿ ಈಗ ಬಾಲ್ ಇಲ್ಲ ಹಿಡಿಯೋಕ್ಕೆ, ಅದಕ್ಕೆ ಒಂದು ಪೀಸ್ ಆಫ್ ರ್ಯಾಗನ್ನು ಹಿಡಿದ್ರು. ಶಿ ಜಂಪ್ಡ್ ಆ್ಯಂಡ್ ಶೌಟೆಡ್ ಔಟ್ ಔಟ್. ಅದಕ್ಕೆ ಜಂಪ್ ಮಾಡಿ ಹೇಳಿದರು ಔಟ್ ಔಟ್. ಈ ಸ್ಟೋರಿ ಹೇಳುವಾಗ ನಮ್ಮ ಮಕ್ಕಳಿಗೆ ನಡು ಹಾಗೆ ಪ್ರಶ್ನೆ ಕೇಳಬಹುದು. ಹೂ ಆರ್ ದ ಚಿಲ್ಡ್ರನ್ ಇನ್ ದ ಸ್ಟೋರಿ? ಹೂ ಆರ್ ಪ್ಲೇಯಿಂಗ್? ವಾಟ್ ಗೇಮ್ಸ್ ಆರ್ ದೇ ಪ್ಲೇಯಿಂಗ್? ಹೂ ಹಿಟ್ ದ ಬಾಲ್ ಹಾರ್ಡ್? ಹೌ ಡಿಡ್ ದೇ ಮೇಕ್ ದ ಬಾಲ್? ಸೊ ಈ ಥರ ಭಾಳಷ್ಟು ಪ್ರಶ್ನೆಗಳನ್ನು ನಾವು ಮಕ್ಕಳಿಗೆ ಕೇಳಬೇಕು. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ವಾಟ್ ಗೇಮ್ಸ್ ಡು ಯು ಲೈಕ್ ಟು ಪ್ಲೇ ವಿತ್ ಯುವರ್ ಫ್ರೆಂಡ್ಸ್? ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಯಾವ ಆಟ ಆಡ್ತೀರಿ? ಬ್ಯಾಟ್ ಆ್ಯಂಡ್ ಬಾಲ್, ಹೈಡ್ ಆ್ಯಂಡ್ ಸೀಕ್. ಹ್ಯಾವ್ ಯು ಪ್ಲೇಡ್ ಬ್ಯಾಟ್ ಆ್ಯಂಡ್ ಬಾಲ್? ಎಸ್, ಐ ಹ್ಯಾವ್ ಪ್ಲೇಡ್. ಎಲ್ಲ ಮಕ್ಕಳು ಬ್ಯಾಟ್ ಆ್ಯಂಡ್ ಬಾಲ್ ಆಡಿರ್ತಾರೆ. ಬಬ್ಲಿ ಮೇಡ್ ಅ ಬಾಲ್ ಯೂಸಿಂಗ್ ಅ ಫ್ಯೂ ರ್ಯಾಗ್ಸ್, ಪೇಪರ್ ಆ್ಯಂಡ್ wool and string. Have you tried to play a game using the things around you? What did you play? Name the things that you used to play. Talk about in the class. ಬಬ್ಲಿ ಹೇಗೆ ತನ್ನ ಸುತ್ತಮುತ್ತಲಿನ ವಸ್ತುಗಳಿಂದ ಒಂದು ಬಾಲ್ ಮಾಡಿ ಆಟ ಆಡಿದ್ದಾಳೆ, ಆ ಥರ ನೀವು ಆಟ ಆಡಿದ್ದೀರೇನೋ? ಎಸ್, ಓಕೆ, ಅವರು ಮಾಡಿರ್ತಾರೆ. ಐ ಪ್ಲೇ ವಿತ್ ಪೇಪರ್ ರಾಕೆಟ್ ಮೇಡ್ ಯೂಸಿಂಗ್ ಪೇಪರ್. ಎಲ್ಲ ಮಕ್ಕಳು ಪೇಪರಿಂದ ರಾಕೆಟ್ ಅಥವಾ ಬೋಟನ್ನು ಮಾಡಿ ಆಟ ಆಡಿರ್ತಾರೆ, ಆ ಥರ ಬರಿಬಹುದು. Read pages 10-11 of the story again and number the following sentences in their correct order. ಸೆಂಟೆನ್ಸ್ ಅನ್ನು ಕೊಡಲಾಗಿದೆ ಇಲ್ಲಿ, ಅವುಗಳನ್ನು ಈ ಸ್ಟೋರಿಯ ಪ್ರಕಾರ ಕ್ರಮಾನುಗತ ಜೋಡಿಸಬೇಕು. ಬಬ್ಲಿ ಹಿಟ್ ದ ಬಾಲ್. ಜೀತ್ ಥ್ರೂ ದ ಬಾಲ್. ದ ಬಾಲ್ ವೆಂಟ್ ಇನ್ ಟು ಮೋಹಿತ್ಸ್ ಗಾರ್ಡನ್. ಜೀತ್ ಗಾಟ್ ರೆಡಿ ಟು ಥ್ರೋ ದ ಬಾಲ್. ದೇ ಲಾಸ್ಟ್ ದ ಬಾಲ್. ಫಸ್ಟ್ ಏನಾಯಿತು? ಜೀತ್ ಗಾಟ್ ರೆಡಿ ಟು ಥ್ರೋ ದ ಬಾಲ್. ಜೀತ್ ಬಾಲ್ ಥ್ರೋ ಮಾಡಿದನು. ಜೀತ್ ಥ್ರೂ ದ ಬಾಲ್. Bubly hit the ball comes third. After this, the ball went into Mohit's garden is the fourth sentence. The last sentence will be, they lost the ball. Okay, ಹೋದ ಚಾಪ್ಟರ್ಲಿ ನಾವು ನೋಡಿದ್ವಿ, ಎಲ್ಲಿಂದ ಸ್ಟಾರ್ಟ್ ಆಗುವ ವರ್ಡ್ಸನ್ನು ಇದರ ಆ್ಯನನ್ನು ಹಚ್ಚಿದ್ವಿ. ಈಗ ಈ ಸೌಂಡ್ ಇಂಟ್ರೊಡಕ್ಷನ್ ಇದೆ. ಆ್ಯನ್ ಎಗ್, ಆ್ಯನ್ ಇಂಜಿನ್, ಆ್ಯನ್ ಎಲಿಫೆಂಟ್. E is a vowel, so before the words beginning with vowel, an is placed. A pen, a pencil, a bell, a kettle, a hen, a well. So with this consonants, we don't have an N in front of them. We have an A. Read the story out again and fill in the blanks. First question, write the names of the children in the story. Names of children, Jeet ಮತ್ತು ಬಬ್ಲಿ. ಮೋಹಿತ್, write the items that the children used to make a ball. ಏನೇನು ಐಟಮ್ಸ್ ಯೂಸ್ ಮಾಡಿದರು ಬಾಲ್ ಮಾಡೋಕ್ಕೆ ಅವರು? ರ್ಯಾಗ್ಸ್, ಪೇಪರ್, wool, string. Write the opposites of the following words. Up, opposite down ಇದೆ. In, out, open, close, fat, thin, hot, cold, small, big. Question C. Join the sentences using and. Write it in the given space. And ಅನ್ನು ಯೂಸ್ ಮಾಡಿ ಸೆಂಟೆನ್ಸನ್ನು ಜಾಯಿನ್ ಮಾಡಬೇಕು. ಸುರೇಶ್ ವೆಂಟ್ ಟು ಸ್ಕೂಲ್, ಇದು ಒಂದು ಸೆಂಟೆನ್ಸ್. ಗೋಪಾಲ್ ವೆಂಟ್ ಟು ಸ್ಕೂಲ್, ಇದು ಬೇರೆ ಒಂದು ಸೆಂಟೆನ್ಸ್. ಸುರೇಶ್ ಆ್ಯಂಡ್ ಗೋಪಾಲ್ ವೆಂಟ್ ಟು ಸ್ಕೂಲ್. ಸುರೇಶ್ ಮತ್ತು ಗೋಪಾಲ್ ಸ್ಕೂಲಿಗೆ ಹೋದರು. ನೆಕ್ಸ್ಟ್, ಐ ಲೈಕ್ ಟು ಈಟ್ ಮ್ಯಾಂಗೋಸ್, ಐ ಲೈಕ್ ಟು ಈಟ್ ಗ್ರೇಪ್ಸ್. ಐ ಲೈಕ್ ಟು ಈಟ್ ಮ್ಯಾಂಗೋಸ್ ಆ್ಯಂಡ್ ಗ್ರೇಪ್ಸ್. Question 3. The cat sat on the mat. The dog sat on the mat. The cat and dog sat on the mat. Question number 4. This ball has yellow dots on it. This ball also has green dots on it. So we can join the sentence by adding an and here. This ball has yellow and green dots. There are tables in my classroom. There are chairs in my classroom. There are tables and chairs in my classroom. I hope Unit 1 is clear. Please do subscribe to my channel. ನನ್ನ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. Thank you.